ಇವತ್ತೇ ಇದೆ. ಅವರಿಗೆ ನಮ್ಮ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ಭಗವಂತ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತುಂಬ ಜನ ತಮ್ಮ ಸ್ನೇಹಿತರು ತಮ್ಮೆಲ್ಲ ಕಾರ್ಯಕರ್ತರೆಲ್ಲ ಒಂದು ಶುಭ ಕೊಡ್ತಾರೆ ಹೇಳಬೇಕು. ನಮಗೆ ಒಂದು ಬಡಾವಣೆಯಲ್ಲಿ ಏನು ನಮ್ಮ ವಿದೇಶಿಗಳಿದ್ದಾರೆ, ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ನಮ್ಮ ಜೊತೆ ಪ್ರೀತಿಯಿಂದ ಯಾವುದೇ ಸಂದರ್ಭದಲ್ಲಾದ್ರೂ ನಮ್ಮ ಜೊತೆಯಲ್ಲಿರ್ತಾರೆ. ನಮ್ಮ ಕಷ್ಟ ಸುಖ ಎಲ್ಲದಕ್ಕೂ ಜೊತೆಯಲ್ಲಿರ್ತಾರೆ. ಮುಂದಿನ ದಿನಗಳಲ್ಲೂ ನಾವು ಅವ್ರ ಜೊತೆಯಲ್ಲಿ ಸದಾ ಇದ್ದು ನಮ್ಮ ಬಡಾವಣೆಯ ಅವರ ಸಮಸ್ಯೆಗಳನ್ನೆಲ್ಲ ನಿರ್ವಹಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಸದಾ ನಾನು ಭಾಗಿಯಾಗಿರ್ತೀನಿ. ಅವ್ರ ಜೊತೆಯಲ್ಲಿ ಯಾವುದೇ ಸಮಸ್ಯೆಗಳಿಗೂ ಅದನ್ನು ನಿವಾರಣೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೂ ನಮ್ಮ ಈ ಒಂದು ಬಡಾವಣೆ ಸುಂದರ ಬಡಾವಣೆಯಾಗಿ ಉಳಿಬೇಕು, ಒಂದು ಬಸವನ ಗುಡಿಯಾಗಿಯೇ ಉಳಿಬೇಕು. ಯಾವುದೇ ಒಂದು ಬೇರೆ ರೀತಿಯ ಆಸ್ಪತ್ರೆಗಳು ಇಲ್ಲದಂಗೆ ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಈ ಸಂದರ್ಭದಲ್ಲಿ ಸರ್. ಇವತ್ತು ತುಂಬ ಜನ ಈ ಬಸವನ ಕ್ಷೇತ್ರದ ಜನ ಬಂದಿದ್ದು ಅಪ್ಪಾಜಿ ಕ್ಯಾಂಟೀನ್ ಇರ್ಬೋದು ಅಥವಾ ಏನು ಕ್ಲಿನಿಕ್ ಎಲ್ಲ ಉದ್ಯೋಗ ಪಡಿಸ್ಕೊಳ್ತಾರೆ. ಮೂವರಿಂದ ಒಂದು ಶಾಸಕರಾಗಬೇಕು ಅಂತ ಎಲ್ಲ ಕಾರ್ಯಕರ್ತರು ಕೇಳ್ತಿದ್ದಾರೆ. ಅದೆಲ್ಲ ಭಗವಂತನ ಇಚ್ಛೆ. ನಮ್ಮ ಪಕ್ಷದ ನಾಯಕರು ನಾವು ಅಪ್ಪಾಜಿ ಅವರೆಲ್ಲ ಏನು ನಿರ್ಧಾರ ಮಾಡ್ತಾರೆ ಅನ್ನೋದು ನಾನು ದೈವ ನಿರ್ಧಾರ ಮಾಡುವಂಥ ಯೋಚನೆಗಳನ್ನ ನಾವು ಮಾಡಿಲ್ಲ. ಏನಿದ್ರು ನಮ್ಮ ವರಿಷ್ಠರಾದಂಥ ಕುಮಾರಣ್ಣ ಮತ್ತು ಪ್ರಧಾನಮಂತ್ರಿ ಮೋದಿಜಿಯವರು ಇವರೆಲ್ಲ ಚರ್ಚೆ ಮಾಡುವಂಥ